ಅಲ್ಲಿ ಹೋಗಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಇವಾಗ ಇಲ್ಲಿ ಒಂದೇನು ಲಾಗಿನ್ ಅಂತ ಕಾಣಿಸ್ತಾ ಇದೆ ಕನ್ನಡದಲ್ಲಿ, ಆ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಕೂಡ ದಿಸ್ ಪೇಜ್ ಇಸ್ ನಾಟ್ ವರ್ಕಿಂಗ್ ಅಂತಾನೆ ಬರುತ್ತೆ ಕೆಲವೊಂದು ಸಾರಿ. ಆದರೆ ನೀವೇನು ಮಾಡಬೇಕು, ನಿಮ್ಮ ಒಂದು ಕ್ರೋಮ್ ಅಥವಾ ಗೂಗಲ್ನ ಹಿಸ್ಟ್ರಿಯನ್ನು ಡಿಲೀಟ್ ಮಾಡಬೇಕಾಗತ್ತೆ. ಯಾರಿಗೆ ಈ ರೀತಿಯಾಗಿ ಬರ್ತಾ ಇದೆ ನಿಮ್ಮೊಂದು ಕ್ರೋಮ್ ಎಲ್ಲ ಹಿಸ್ಟ್ರಿ ಡಿಲೀಟ್ ಮಾಡ್ಕೊಳ್ಳಿ, ಬ್ರೌಸಿಂಗ್ ಡಾಟಾನ ಎಲ್ಲ ಡಿಲೀಟ್ ಮಾಡ್ಕೊಂಡು ಈ ರೀತಿಯಾಗಿ ಓಪನ್ ಆಗುತ್ತೆ. ಮೊದಲ ರೈಟ್ ಸೈಡಲ್ಲಿ ಪ್ರೊಫೈಲ್ ಬರ್ತಾ ಇತ್ತು, ಇವಾಗ ಲೆಫ್ಟ್ ಸೈಡ್ ಪ್ರೊಫೈಲ್ ಬರ್ತಾ ಇದೆ. ಸೊ ಸದ್ಯಕ್ಕೆ ನೀವೇನು ಮಾಡಬೇಕು, ಆ ಒಂದು ಪ್ರೊಫೈಲ್ನ ಓದಿದ್ರೆ ನಿಮ್ಗೆ ಅದು ಕರೆಕ್ಟಾಗಿ ಏನಂತಲೂ ಕಾಣೋದಿಲ್ಲ. ಮೊಬೈಲಲ್ಲಿ ಓಪನ್ ಮಾಡೋರಿಗೆ ಇದು ನಾನು ಇವಾಗ ಏನು ಹೇಳ್ತಾ ಇದ್ದೀನಿ, ಮೊಬೈಲಲ್ಲಿ ಓಪನ್ ಮಾಡೋರಿಗೆ ಈ ಕೆಲವೊಂದಿಷ್ಟು 4 ಆಪ್ಷನ್ಗಳು ಓಪನ್ ಆಗ್ತಾ ಇದಾವೆ. ನಿಮ್ಮೊಂದು ಫೋಟೋ ಸಿಗ್ನೇಚರ್, ಅಪ್ಲೋಡ್ ಡಾಕ್ಯುಮೆಂಟ್, ಸಬ್ಮಿಷನ್ ಅಪ್ಡೇಟ್ಸ್ ಅಂತೇಳಿ ಫಸ್ಟ್ ವೆಬ್ಸೈಟನ್ನು ಓಪನ್ ಮಾಡಿದ್ರೆ ಸಾಕು. ನಿಮ್ಮ ಯಾರ್ಯಾರು ಪಾಸ್ ಆಗಿದ್ರ ಅವ್ರ ರಿಸಲ್ಟ್ ಮಾತ್ರ ತೋರಿಸ್ತಾ ಇದೆ. ಇದೇನು ಪಾಸ್ ಆದವ್ರ ರಿಸಲ್ಟ್ ಮಾತ್ರ ತೋರಿಸ್ತಾ ಇದೆ. ಹಾಗಿದ್ರೆ ನೀವು ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ, ನೀವು ಯಾವುದಕ್ಕೆ ಏನಾದರೂ ಎಕ್ಸಾಮ್ ರಿವಲ್ಯೂಷನ್ ಹಾಕಬೇಕಾ ಅಥವಾ ಕೋರ್ಸ್ ಸೆಷನ್ ಮಾಡಬೇಕಾ, ಸೊ ಇದನ್ನು ಯಾವ್ಯಾವ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀರಾ ಅಂತೇಳಿ ತೋರಿಸೋದಕ್ಕೋಸ್ಕರನೇ ಮತ್ತೊಂದು ನಾನು ಹೇಳಿರುವಂಥ ವೆಬ್ಸೈಟ್ ಯಾವುದಪ್ಪ ಅಂತಂದರೆ ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ. ಸೊ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ನೀವು ಕೇವಲ ಇದೇ ನಿಮ್ಮ ಒಂದು SMS ನಂಬರ್ ಹಾಗೆ ಪಾಸ್ವರ್ಡನ್ನು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಹಾಕಿ ತೋರಿಸಿದ್ರೆ ಇವಾಗ ನಾನು ಯಾವ ರೀತಿಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಓಪನ್ ಆಗುತ್ತೆ. ನಿಮಗೆ ಯಾವುದೇ ಒಂದು ಕಂಪ್ಯೂಟರ್ ಹಾಗೆ ಲ್ಯಾಪ್ಟಾಪ್ ಅವಶ್ಯಕತೆನೇ ಇಲ್ಲ. ಅದನ್ನು ಯಾವ ರೀತಿಯಾಗಿ ಕಂಪ್ಯೂಟರ್ ಹಾಗೆ ಲ್ಯಾಪ್ಟಾಪಲ್ಲಿ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅದೇ ರೀತಿ ನಾನು ತೋರಿಸ್ತೀನಿ. ಈ ಒಂದು ಆ್ಯಪನ್ನು ಓಪನ್ ಮಾಡಿ ಕೂಡಲೇ ಇಲ್ಲಿ ರೈಟ್ ಸೈಡಲ್ಲಿ 3 ಲೈನ್ಸ್ ಏನು ಕಾಣಿಸ್ತವೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೆಸ್ಕ್ಟಾಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೀವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಡೆಸ್ಕ್ಟಾಪ್ ಸೈಟ್ ಅಂದರೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅದೇ ರೀತಿಯಾಗಿ ನೀವು ಇಲ್ಲಿ ತೋರಿಸಬೇಕಂದ್ರೆ ಡೆಸ್ಕ್ಟಾಪ್ ಸೈಟ್ ಈಸ್ ಆನ್ ಅಂತ ಬರುತ್ತೆ. ಅದನ್ನು ಓಪನ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ನೀವು ಕ್ರೋಮಲ್ಲಿ ಯಾವ ರೀತಿಯಾಗಿ ಓಪನ್ ಮಾಡ್ತಾ ಇದ್ರೆ UUCMS ಅಂತೇಳಿ ಸರ್ಚ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಗಮನಿಸ್ತಾ ಇರ್ಬೋದು UUCMS ಅಂತ ಸರ್ಚ್ ಮಾಡ್ಕೊಂಡಿದ್ದು ಆದಮೇಲೆ ಇವಾಗ ನೀವು ಇಲ್ಲಿ ಫಸ್ಟ್ ವೆಬ್ಸೈಟ್ ಹಾಗೆ ಸೆಕೆಂಡ್ ವೆಬ್ಸೈಟ್ ಅಂತ ಓಪನ್ ಆಗ್ತಾ ಇದಾವೆ. ಇವಾಗ ಇಲ್ಲಿ ಸರ್ಚ್ ಅಂತ ಇಲ್ಲಿ ರೈಟ್ ಸೈಡಲ್ಲಿ ಇದೆ, ನೀವು ಎಂಟರ್ ಅಂತ ಇರುತ್ತೆ ನಿಮ್ಮ ಕೀಬೋರ್ಡಲ್ಲಿ, ಅಲ್ಲಿ ಹೊಡೆದ್ರು ಬರುತ್ತೆ. ಇವಾಗ ಇಲ್ಲಿ ಫಸ್ಟ್ ವೆಬ್ಸೈಟ್ ಏನು ಬರ್ತಾ ಇದೆ UUCMS ಒಂದು ಆ ಲೊಕೇಶನ್ ಆನ್ ಮಾಡಿ ಅಂತ ಹೇಳ್ತಾ ಇದೆ. ಸದ್ಯಕ್ಕೆ ಆನ್ ಮಾಡ್ಕೊಳ್ಳಿದ್ರೆ ಆನ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೂ ಪರವಾಗಿಲ್ಲ ನಡೀತದೆ. ಇವಾಗ UUCMS ಅಂತ ಓಪನ್ ಮಾಡಿಕೊಳ್ಳಿ ಫಸ್ಟ್ ವೆಬ್ಸೈಟ್ ಏನು ಕಾಣಿಸ್ತಾ ಇದೆ ನೋಡಿ, ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜಿನ ನಿರ್ವಹಣಾ UUCMS ಅಂತೇಳಿ ಅದನ್ನು ನನಗೆ ಇವಾಗ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಈ ವೆಬ್ಸೈಟ್ ಏನಿದೆ ಈ ಕಂಪ್ಯೂಟರಲ್ಲಿ ಯಾವ ರೀತಿಯಾಗಿ ಪೇಜ್ಗಳು ಓಪನ್ ಆಗ್ತಾ ಇದ್ದಾವೆ ಅದೇ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಏನು ಬರೋದಿಲ್ಲ. ಅದೇ ರೀತಿ ನಿಮಗೆ ಆ ಡೆಸ್ಕ್ಟಾಪ್ ಮೋಡಲ್ಲಿ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅದೇ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಲಾಗಿನ್ ಅಂತ ಏನು ಕಾಣಿಸ್ತಾ ಇದೆ, ಇದು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮೊಂದು ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಸ್ಟೂಡೆಂಟ್ಗಳದ್ದು ಲಾಗಿನ್ ಆಗುವಂಥ ಏನು ಒಂದು ವೆಬ್ಸೈಟ್ ಇತ್ತು ಅಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಹಾಗೆ ಪಾಸ್ವರ್ಡನ್ನು ಹಾಕೊಳ್ಳಿ. ಅದಕ್ಕೆ ನಮ್ಮ ಮೇಲೆ ಗಮನಿಸಿ, ಒಂದು ಸರಿ ಓಪನ್ ಆಗೋದಿಲ್ಲ, ಅಲ್ಲಿ ಮೇಲೆ ಸ್ಟೂಡೆಂಟ್ ಅಂತ ಇರಬೇಕು. ಇಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ ಅಂದರೆ ರೆಗ್ಯುಲರ್ ಸ್ಟೂಡೆಂಟ್ ಅಂತ ಹಾಕೊಳ್ಳಿ. ಅಥವಾ ನೀವೇನಾದರೂ KSOU ಸ್ಟೂಡೆಂಟ್ ಆಗಿದ್ದರೆ KSOU ಅಂದರೆ ಓಪನ್ ಯೂನಿವರ್ಸಿಟಿ ಅವರು ಯಾರಿರ್ತಾರೆ ಅವರು ಕೂಡ ನೀವು ಇದರಲ್ಲೇ ಲಾಗಿನ್ ಆಗ್ಬೋದು. ಅದಾದಮೇಲೆ ನಿಮ್ಮ ಯೂಸರ್ ನೇಮ್ ಹಾಗೆ ಪಾಸ್ವರ್ಡ್ನ ಹಾಕ್ಕೊಂಡು ಕೆಳಗಡೆ ಲಾಗಿನ್ ಅಂತ ಏನು ಕಾಣಿಸ್ತಾ ಇದೆ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಅಂತ ಆದಮೇಲೆ ಈ ರೀತಿಯಾಗಿ ಒಂದು ಅಧಿಕೃತವಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಇವಾಗ ಇದು ಕಂಪ್ಯೂಟರಲ್ಲಿ ಯಾವ ರೀತಿಯಾಗಿ ಅದೇ ರೀತಿಯಾಗಿ ಓಪನ್ ಆಗುತ್ತೆ. ನಿಮ್ಮ ಎಕ್ಸಾಮ್ ರಿಸಲ್ಟನ್ನು ನೋಡಿ, ಕೋರ್ಸ್ ಸೆಷನ್ನ ನೋಡಿ, ನಿಮ್ಮ ಎಕ್ಸಾಮ್ ರಿವಲ್ಯೂಷನ್ ಆದ್ರೂ ನೋಡ್ಬೋದು. ಇವಾಗ ನೋಡಿ ಮೊದಲು ರೈಟ್ ಸೈಡಲ್ಲಿ ಪ್ರೊಫೈಲ್ ಬರ್ತಾ ಇತ್ತು, ಸೊ ಇವಾಗ ಇಲ್ಲಿ ಕೂಡ ರೈಟ್ ಸೈಡಲ್ಲಿ ಪ್ರೊಫೈಲ್ ಬರ್ತಾ ಇದೆ. ಗಮನಿಸ್ತಾ ಇರ್ಬೋದು ಈ ರೈಟ್ ಸೈಡಲ್ಲಿ ಆ ಪ್ರೊಫೈಲ್ ಕೂಡ ಬರ್ತಾ ಇದೆ. ಅದಾದಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೆಲವೊಂದಿಷ್ಟು ನಿಮಗೆ ಆಪ್ಷನ್ಸ್ಗಳಿದ್ದಾವೆ, ಹೋಮ್, ಸ್ಟೂಡೆಂಟ್, ಅಕಾಡೆಮಿಕ್ಸ್, ಎಕ್ಸಾಮ್ ರಿಪೋರ್ಟ್ಸ್ ಅಂತೇಳಿ. ಸೊ ಮಾರ್ಕ್ ಮಾಡಿ ಏನು ತೋರಿಸ್ತಾ ಇದ್ದೀನಿ. ಇವಾಗ ಅಲ್ಲಿ ರಿಪೋರ್ಟ್ಸ್ ಹೆಲ್ಪ್ ಡೆಸ್ಕ್ ಅಂತೇಳಿದೆ. ಸದ್ಯಕ್ಕೆ ಇವಾಗ ಯಾರ್ಯಾರು ರಿಸಲ್ಟನ್ನು ನೋಡ್ತಾ ಇದ್ದೀರಾ, ಅವಾಗ ಏನಾಗ್ತಾ ಇತ್ತು ಈ ರೀತಿಯಾಗಿ ಅಂದರೆ ಲೆಂತಲ್ಲಿ ಬರ್ತಾ ಇದೆ, ಮೇಲಿನಿಂದ ಕೆಳಗೆ ಬರ್ತಾ ಇತ್ತು. ಸೊ ಇದು ಡೆಸ್ಕ್ಟಾಪ್ ಆಗಿರೋದ್ರಿಂದ ಈ ರೀತಿಯಾಗಿ ಬರ್ತಾ ಇದೆ. ಇವಾಗ ಎಕ್ಸಾಮ್ ಸೆಕ್ಷನ್ ಮೇಲೆ ನೀವು ಓಪನ್ ಮಾಡಿಕೊಂಡು ಅಂದರೆ ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಏನು ಬರ್ತಾ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾನು ಜೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಎಕ್ಸಾಮ್ ಅಪ್ಲಿಕೇಶನ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದಾವೆ. ರೈಟ್ ಸೈಡ್ ಮತ್ತೊಂದು ಓಪನ್ ಆಗುತ್ತೆ, ಅದನ್ನು ಕೂಡ ಮಾರ್ಕ್ ಮಾಡಿ ತೋರಿಸ್ತೀನಿ. ಕೆಲವೊಬ್ಬರಿಗೆ ಅದು ಕ್ಲಿಕ್ ಮಾಡಿ ಕೂಡ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದು ರೈಟ್ ಸೈಡಲ್ಲಿ ಮತ್ತೊಂದು ಓಪನ್ ಆಗುತ್ತೆ, ಎಕ್ಸಾಮ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೀವು ಗಮನಿಸ್ತಾ ಇರ್ಬೋದು ಮೊದಲು ನಿಮ್ಮ UUCMS ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಓಪನ್ ಆಗ್ತಾ ಇತ್ತು ಅದೇ ರೀತಿಯಲ್ಲಿ ಎಲ್ಲವೂ ಕೂಡ ಓಪನ್ ಆಗ್ತಾ ಇದೆ. ಗಮನಿಸ್ತಾ ಇರ್ಬೋದು ನೀವು ಒಂದು ಫಸ್ಟ್ ಸೆಮಿಸ್ಟರಿಂದ 6ನೇ ಸೆಮಿಸ್ಟರ್ವರೆಗೂ ನೀವು ಯಾವ್ಯಾವ ಅಪ್ಲಿಕೇಶನ್ ಹಾಕಿದ್ದಾಗಿರ್ಬೋದು, OMR ತುಂಬಿರುವಂಥದ್ದಾಗಿರ್ಬೋದು, ನಿಮ್ಮೊಂದು ಅಟೆಂಡೆನ್ಸ್ ಆಗಿರ್ಬೋದು, ನಿಮ್ಮೊಂದು ರಿಸಲ್ಟ್ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲೇ ಬರ್ತಾ ಇದೆ. ನೀವು ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಯಾವ್ಯಾವ ಸಬ್ಜೆಕ್ಟಲ್ಲಿ ನೀವು ಫೇಲ್ ಆಗಿದ್ದೀರಾ, ಇನ್ನೂ ಉಳಿದಿರುವಂತಹ ಸಬ್ಜೆಕ್ಟ್ಗಳು ಯಾವ್ಯಾವು, ಇನ್ನೂ ಯಾವುದಾದ್ರೂ ಪಾಸ್ ಆಗಬೇಕು. ಮೊದಲು ಇವಾಗೇನೆ UUCMS ಸಪ್ರೇಟ್ ಆಗಿದೆ, ಅಲ್ಲಿ ನಿಮಗೆ ಬರ್ತಾ ಇಲ್ಲ. ಅದು ಅಲ್ಲಿ ಹೋದರೆ ಈ ರೀತಿಯಾಗಿ ಯಾವುದೂ ಶೋ ಆಗ್ತಾ ಇಲ್ಲ. ಅಲ್ಲಿ ಹೋದರೆ ನಿಮಗೆ ಜಸ್ಟ್ ಪಾಸ್ ಆದರೆ ರಿಸಲ್ಟ್ ಬರ್ತಾ ಇದೆ, ಫೇಲ್ ಆದರೆ ನೀವು ಇಷ್ಟು ಸಬ್ಜೆಕ್ಟ್ ಫೇಲ್ ಆಗಿದ್ದೀರಾ ಅಂತ ಮಾತ್ರ ತೋರಿಸ್ತಾ ಇದೆ. ಆದರೆ ನೀವು ಈ ಒಂದು ವೆಬ್ಸೈಟಲ್ಲಿ ಓಪನ್ ಮಾಡಿದರೆ ನೋಡ್ತಾ ಇರ್ಬೋದು ನಿಮ್ಮ ಒಂದು ಈಗ ನಾನು ರಿಸಲ್ಟನ್ನು ಕೂಡ ಓಪನ್ ಮಾಡಿ ತೋರಿಸ್ತೇನೆ. ರಿಸಲ್ಟ್ ಬಂದಿದ್ದರೆ ಯಾವ ರೀತಿಯಾಗಿ ಬರುತ್ತೆ ಅಂತೇಳಿ. ಸೊ ಇವಾಗ ಹಾಗೆ ನಾನು ಸೆಕೆಂಡ್ ಸೆಮ್ ರಿಸಲ್ಟನ್ನು ನೋಡ್ತಾ ಇದ್ದೀನಿ. ಇವಾಗ ಆ ಸೆಕೆಂಡ್ ಸೆಮ್ ಅಂತಿದ್ದಲ್ಲಿ ರೈಟ್ ಸೈಡ್ ವ್ಯೂ ಅಂತ ಇತ್ತು, ವ್ಯೂ ಅಂತ ಕೊಟ್ಟರೆ
ನೋಡ್ತಾ ಇರ್ಬೋದು ಆ ಎಲ್ಲ ಕೋರ್ಸ್ ನೇಮ್ಗಳು ಬರ್ತಾ ಇದ್ದಾವೆ. ಮ್ಯಾಕ್ಸಿಮಮ್ ಮಾರ್ಕ್ಸು, ಮಿನಿಮಮ್ ಮಾರ್ಕ್ಸು, ಅದ್ರ ಜೊತೆಗೆ ನೀನು ಎಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಂಡಿದೀಯಾ, ಹಾಗೆ ಸ್ಟೇಟಸನ್ನು ನೋಡ್ತಾ ಇರ್ಬೋದು. ಎಲ್ಲದರೂ ಕೂಡ ಪಾಸ್ ಆಗಿದೆ. ನೀವು ಫೇಲ್ ಆಗಿರುವಂಥದ್ದನ್ನು ಇವಾಗೇನು ಅಪ್ಡೇಟ್ ಆಗಿದೆ, ನೀವು ಕಂಪ್ಯೂಟರ್ ಹಾಗೆ ಲ್ಯಾಪ್ಟಾಪಲ್ಲಿ ಮಾತ್ರ ಚೆಕ್ ಮಾಡಬೇಕಾಗಿತ್ತು. ಆದರೆ ಮೊಬೈಲ್ ಮೂಲಕನೇ ಚೆಕ್ ಮಾಡುವಂಥದ್ದು ಇದು. ನೋಡಿ ರೈಟ್ ಸೈಡಲ್ಲಿ ಸ್ಟೇಟಸ್ ಅಂತಿದ್ದ ಹಾಗೆ ಎಲ್ಲವೂ ಕೂಡ ಪಾಸ್ 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 ಅಂತ ಇದೆ. ಇವಾಗ ನಿಮಗೆ ಒಂದಂತೂ ಕನ್ಫರ್ಮ್ ಆಯಿತು, ಯಾವುದರಲ್ಲಿ ನಾನು ಪಾಸ್ ಆಗಿದ್ದೀನಿ, ಯಾವುದ್ರಲ್ಲಿ ಫೇಲ್ ಆಗಿದೆ ಅಂತ ಗೊತ್ತಾಯಿತು. ಅದೇ ರೀತಿ ರಿಸಲ್ಟ್ ಯಾವಾಗ ಶೋ ಆಗಿದೆ ಅದು ಕೂಡ ಬ್ಲೂ ಲೈನಲ್ಲಿ ಮೇಲ್ಗಡೆನೆ ಕೊಟ್ಟಿದ್ದಾರೆ, ಈ ಒಂದು ರಿಸಲ್ಟ್ ಯಾವಾಗ ಬಂದಿದೆ ಅಂತೇಳಿ. ಸೊ ಇಷ್ಟು ಇದು ಇರುವಂಥದ್ದು. ಹಾಗೆ ಕೆಲವೊಬ್ರು ಕೋರ್ಸ್ ರೆಷನ್ ಬಗ್ಗೆ ಕೇಳ್ತಾ ಇದ್ರಿ, ಸೇಮ್ ಅದೇ ಪ್ರೊಸೆಸ್ಸು. ಅಲ್ಲಿ ಹೋಗಿ ಸ್ಟೂಡೆಂಟಲ್ಲಿ ಹೋಗಿ ಕೋರ್ಸ್ ರೆಷನ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಮೇಲ್ಗಡೆ ಸ್ಟೂಡೆಂಟ್, ಅಕಾಡೆಮಿಕ್ಸ್, ಎಕ್ಸಾಮ್, ರಿಪೋರ್ಟ್, ಸೆಲ್ಫ್ ಡೆಸ್ಕ್ ಅಂತ ಏನಿದೆ, ಮೊದಲು ಲೆಂತಲ್ಲಿ ಓಪನ್ ಆಗ್ತಾ ಇತ್ತು. ಇವಾಗ ನಾನು ಹಾಗೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಏನೇನು ಶೋ ಆಗ್ತವೆ ಅಂತೇಳಿ. ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ ಪ್ರೊಫೈಲ್, ಎಡಿಟ್ ಲಿಸ್ಟ್, ನಿಮಗೆ ಸ್ಕಾಲರ್ಶಿಪ್ ಏನಾದರೂ ಬಂದಿದ್ರೆ ಸ್ಕಾಲರ್ಶಿಪ್ ಆಗಿರ್ಬೋದು, ಹಾಸ್ಟೆಲ್ ನೋಟಿಫಿಕೇಶನ್ಸ್ ಆಗಿರ್ಬೋದು, ಪ್ಲೇಸ್ಮೆಂಟ್ ನ್ಯೂಸ್, ಅದ್ರ ಜೊತೆಗೆ ಡಿಫೆನ್ಸ್ ಆ್ಯಂಡ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್, ಇಂಟರ್ನ್ಶಿಪ್ ಆ್ಯಂಡ್ ಟ್ರೈನಿಂಗ್, ಹಾಗೆ ಕಲ್ಚರಲ್ ಸ್ಪೋರ್ಟ್ಸ್ ಅಂತ ಹೇಳಿ ಓಪನ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಇದೆ ರಿವ್ಯಾಲಿಡೇಟ್ ಆಧಾರ್. ಇದನ್ನೆಲ್ಲರೂ ಕೂಡ ಮಾಡ್ಕೊಳ್ಬೇಕು. ಯಾರ್ಯಾರು ಆಧಾರ್ ಕಾರ್ಡಲ್ಲಿ ಹಾಗೆ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡಲ್ಲಿ ಏನಾದರೂ ನೇಮ್ ಬದಲಾವಣೆ ಇದ್ದರೆ, ಅಥವಾ ನೀವು 10th ಮಾರ್ಕ್ಸ್ ಕಾರ್ಡಲ್ಲಿ ಇದ್ದ ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ವ್ಯಾಲಿಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲರೂ ಪ್ರತಿಯೊಬ್ಬರು ಕೂಡ ಆಧಾರ್ ರಿವ್ಯಾಲಿಡೇಟನ್ನು ಮಾಡ್ಕೊಳ್ಳಿ. ಮುಂದೆ ನಿಮಗೆ ಮಾರ್ಕ್ಸ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹೀಗಾಗಿ ಎಕ್ಸಾಮ್ ಅಪ್ಲಿಕೇಶನಲ್ಲಿ ಹೋದರೆ ಎಕ್ಸಾಮ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಸ್ಟೂಡೆಂಟ್ ಫೀ ಪೇಮೆಂಟ್, ಎಕ್ಸಾಮ್ ರಿವ್ಯಾಲ್ಯೂಯೇಷನ್, ಯಾರೊಬ್ಬರಿಗೆ ಕಮೆಂಟ್ ಮಾಡಿದ್ರು ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಹಾಕೋದು ಹೇಗೆ ಅಂತೇಳಿ, ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ. ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಬರುತ್ತೆ, ಇಲ್ಲಿ ಹೋಗಿ ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಕ್ಷನ್ ಅಂತ ಹೇಳಿದೆ, ನೀವು ಯಾವ ಒಂದು ಸಬ್ಜೆಕ್ಟನ್ನು ಫೇಲ್ ಆಗಿರ್ತೀರಾ ಇಲ್ಲಿ ಬಂದಿರುತ್ತೆ ಅದು. ನೀವು ಇಂತಹ ಒಂದು ಸಬ್ಜೆಕ್ಟನ್ನು ಫೇಲ್ ಆಗಿದ್ದೀರಾ, ಇಲ್ಲಿ ಅಪ್ಲೈ ಫಾರ್ ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಅಂತೇಳಿ ಬ್ಲೂ ಕಲರ್ಲಿ ಇಲ್ಲಿ ಬರ್ತಾ ಇದೆ. ಯಾರೊಬ್ರು ಕಮೆಂಟನ್ನು ಮಾಡಿದ್ರು, ಸೊ ಅವ್ರಿಗೋಸ್ಕರನೇ ಇದನ್ನು ವಿಡಿಯೋದಲ್ಲಿ ಮಾಡಿ ಕೂಡ ಹೇಳ್ತಾ ಇದ್ದೀನಿ. ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಹಾಕೋದು ಹೇಗೆ ಅಂತ ಕೇಳ್ತಾ ಇದ್ರು, ಕೋರ್ಸ್ ರೆಷನ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ರು. ಬೇಕಾದ್ರೆ ಹಿಂದಿನ ವಿಡಿಯೋದಲ್ಲಿ ನಾನು ಏನು ಹಿಂದಿನ ವಿಡಿಯೋ ಮಾಡಿದ್ದೀನಿ ಅಲ್ಲಿ ಹೋಗಿ ನೀವು ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಕೋರ್ಸ್ ರೆಷನ್ ಮಾಡೋದು ಹೇಗೆ, ಹಾಗೆ ಎಕ್ಸಾಮ್ ರಿವ್ಯಾಲ್ಯೂಯೇಷನ್ ಹಾಕೋದು ಹೇಗೆ ಅಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ನೀವು ವಿಡಿಯೋನು ಕೂಡ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ, ಅವರೊಬ್ಬರಿಗೆಲ್ಲ ಎಲ್ಲರೂ ಕೂಡ ಹೆಲ್ಪ್ ಆಗಲಿ ಅಂತೇಳಿ. ಸೊ ಇಷ್ಟು ಎಲ್ಲವೂ ಕೂಡ ಇಲ್ಲಿ ಶೋ ಆಗುತ್ತೆ. ಆದರೆ ಈ ವೆಬ್ಸೈಟ್ ಯಾವುದು ಅನ್ನೋದು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ. ಸೊ ಅವ್ರಿಗಾಗಿ ಹೇಳ್ತೀನಿ, ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ ನೋಡಿ, VIA ಅಂತೇಳಿ ಈ ಒಂದು ಆ್ಯಪ್ ಲಿಂಕನ್ನು ನೀವು ಜಸ್ಟ್ ನಿಮ್ಮ ಒಂದು ಏನಪ್ಪ ಅಂದರೆ ಪ್ಲೇಸ್ಟೋರ್ ಏನಿರುತ್ತೆ ಅಥವಾ ಗೆಟ್ ಆ್ಯಪ್ಸ್ ಅಂತ ಏನಿರುತ್ತೆ, ನೀವು ಪ್ಲೇಸ್ಟೋರ್ಲಿ ಹೋಗಿ VIA ಅಂತ ಹೊಡೆದ್ರೆ ಈ ಒಂದು ಆ್ಯಪ್ ಓಪನ್ ಆಗುತ್ತೆ. ಇದು ಒಂದು ಬ್ರೌಸರ್, ಅಂದರೆ ಇದು ನಾನು ಇವಾಗ ಸದ್ಯಕ್ಕೆ ಏನು ಓಪನ್ ಮಾಡಿದ್ದೀನಿ, ಯಾವುದೇ ಕಂಪ್ಯೂಟರ್ಲಿ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅದು ನಿಮ್ಮ ಮೊಬೈಲ್ನೇ ಓಪನ್ ಆಗುತ್ತೆ. ನೀವು ಯಾವುದೇ ಕಂಪ್ಯೂಟರ್ ಸೆಂಟರ್, ಆನ್ಲೈನ್ ಸೆಂಟರ್ ಅಥವಾ ಲ್ಯಾಪ್ಟಾಪನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ, ಕಂಪ್ಯೂಟರ್ ಸೆಂಟರ್ಗೆ ಹೋಗುವಂಥ ಅವಶ್ಯಕತೆನೇ ಇಲ್ಲ. ಸೊ ಹೀಗಾಗಿ VIA ಅಂತ ಏನು ಕಾಣಿಸ್ತಾ ಇದೆ, ಇದನ್ನು ಹೋಗಿ ನೀವು ಪ್ಲೇಸ್ಟೋರ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಸೇಮ್ ನಾನು ಯಾವ ರೀತಿಯಾಗಿ ಪ್ರೊಸೆಸ್ ಹೇಳಿದೆ ಅದೇ ರೀತಿಯಾಗಿ ನೀವು ಫಾಲೋ ಮಾಡಿದರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ರಿಸಲ್ಟ್ ನೋಡ್ಕೊಳ್ಳಿ, ಕೋರ್ಸ್ ಸೆಷನ್ ಮಾಡ್ಕೊಳ್ಳಿ, ಎಲ್ಲವನ್ನು ಕೂಡ ಮಾಡ್ಕೊಳ್ಬೋದು. ಸೊ ವಿಡಿಯೋ ನೋಡೋಲ್ಲ ಸ್ನೇಹಿತರೆ, ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.